ಪುಷ್ಪ. ಆ ರೀತಿ ಭಾಷೆ ಇಲ್ಲ ನಮ್ಮದು ಗ್ರಾಮೀಣ. ಹಂಡಾವರೆ ಕೆಂಡಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕೆ ಮಾಲೆ ಬಿಲ್ಪತ್ರೆ. ಅವ್ರು ಆಡ್ರೋದು ಹಂಡಾವರೆ ಮುಂಡಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮಾಲೆ. ಚಂದಕ್ಕಿ ಅಲ್ಲ ಅದು, ನೀನು ಚಂದಕ್ಕೆ ಮಾಲೆ ಬಿಲ್ಪತ್ರೆ. ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮೇಲೆ ದುಂಡು ಮಲ್ಲಿಗೆ. ತಪ್ಪಾಳೆ ಬೆಳಗಿವ್ನಿ ತುಪ್ಪವ ಕೈಸಿವ್ನಿ, ಕಿತ್ತಾಳೆ ಅಣ್ಣ ತಂದಿವ್ನಿ. ಮಾದೇವ ನಿಮಗೆ ಕಿತ್ತಾಳೆ ಅಣ್ಣ ತಂದಿವ್ನಿ ಮಾದಪ್ಪ. ಕಿತ್ತಾಡಿ ಬರುವ ಬರುಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮೇಲೆ ದುಂಡು ಮಲ್ಲಿಗೆ. ಬೆಟ್ಟಕ್ಕೋಗವರಿಗೆ ಅಡ್ಡಿ ಅಂಬಲ ಯಾಕ, ಬೆಟ್ಟದ ಮಾದೇವ ಗತಿಯೆಂದು. ಮಾದೇವ ನಿಮಗೆ ಬೆಟ್ಟದ ಮಾದೇವ ಗತಿಯೆಂದು ಹೋದವರು ಹಟ್ಟಿ ಅಂಬಲವ ಮರೆತಾರೋ. ಮಾದೇವ ನಿಮ್ಮ ಸೂಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮೇಲೆ ದುಂಡು ಮಲ್ಲಿಗೆ. ಉಚ್ಚಳ್ಳುವಿನಾಗೆ ಯಚಿತು ನಿನ್ನ ಪರುಸೆ, ಯಚಾಳಗಾರ ಮಾದೇವ. ಮಾದೇವ ನಿಮಗೆ ಯಚಾಳಗಾರ ಎಳುಮಲೆಯ ಮಾದೇವ, ಯಚಿತು ನಿಮ್ಮ ಜಗ ಪರುಸೆ. ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ನಮ್ಮ ತಾಯಿ ಕಳ ಕೆಳಗ ಅವ್ರು ಆಡಿದ್ರೆ ನಾವೆಲ್ಲ ಸೊಲ್ಲು ಹೇಳ್ತಿದ್ವು. ಎಂಟಾಣಿ ಕಳ ಕೆಳಕ್ಕೆ ಹೋದ್ರೆ ಅವಾಗ ಆ ಸಮಯದಲ್ಲಿ ನಮ್ಮ ತಾಯಿ ಆಡ್ತಿದ್ದಂಥ ಪದಗಳು ಜನಪದ ಹೇಳ್ತಾರೆ. ಎಬ್ಬಿದ್ರು ಕಿರಿಬಿದ್ರು ಅಬ್ಬಿತ್ತು ಎಳೋ ಮನೆಯಲ್ಲಿ, ಗುಬ್ಬಿ ನುಗ್ಗದಕ್ಕೂ ಎಡವಿಲ್ಲ. ಮಾದೇವ ನಿಮಗೆ ಗುಬ್ಬಿ ನುಗ್ಗದಕ್ಕೂ ಎಡವಿಲ್ವಲ್ಲ ಮಾದೇವ. ನೀವೊಬ್ಬನೇ ಹೋಗಿ ನೆಲಗೊಂಡೆ, ನೀ ಹೇಗೆ ಹೋಗಿ ನೆಲಗೊಂಡೆ. ಗುಬ್ಬಿ ನುಗ್ಗದಕ್ಕೂ ಎಡವಿಲ್ವಲ್ಲಪ್ಪ, ಎಬ್ಬಿದ್ರು ಕಿರಿಬಿದ್ರು ಅಪ್ಕೊಂಡು ಕುಂತದೆ ನಿನ್ನ ಬೆಟ್ಟದಲ್ಲಿ. ನೀನು ಜಡೆ ಬಿಟ್ಕೊಂಡು ನುಗ್ಕೊಂಡು ಅದು ಯಾವಾಗ ಹೋಗಿ ನೀ ಅಲ್ಲಿ ಆ ಹುತ್ತದಲ್ಲಿ ಕುಂತ್ಕೊಂಡೆಪ್ಪ ಅನ್ನೋ ಪದಕ ಕುಸು ಅಂತ ನಮ್ಮ ತಾಯಿ ಹೇಳ್ತಿದ್ರು. ಇದು ಜನಪದದಲ್ಲಿ 30 ರಾತ್ರಿ ಕಥೆಗಳು, ಅಷ್ಟೊಂದು ಕಥೆ ಇವೆ. 7 ವರ್ಷದ ನಾಗಮ್ಮ ಈ ಬಸವಣ್ಣವ್ರ ತಂಗಿ ಬಿಮ್ಮನ್ಸಿ ಆದಾಗ ಕೊಂಡಕಾರ ಮಂಚಣ್ಣ ಕೊಂಡಗತ್ತಂದು ದಬ್ಸಿ ಎಲ್ರಿಗೂ ವಿಚಿತ್ರ ಮಾಡಾಕ್ತಾನೆ. ಆವಾಗ 7 ತಿಂಗಳಿಗೆ ಚನ್ನಬಸವಣ್ಣ ಅವಳು ಹೊಟ್ಟೆಯೊಳಗೆ ಹುಡ್ತಾನೆ. ಅವಳು ಹೊಟ್ಟೆಯೊಳಗೆ ಹುಟ್ಟಿ ಬಿಚ್ಚುಳ್ರಾಯನ ಸಂಹಾರ ಮಾಡ್ತಾನೆ. ನಮ್ಮ ಕಥೆಯಲ್ಲಿ ಹೇಳ್ತಕ್ಕಂಥದ್ದು. ಅದಕ್ಕೆ 7 ತಿಂಗಳಿಗೆ ಹುಟ್ಟಿದಂಥ ಮಕ್ಕ ಬದುಕತ್ತವೆ, 8 ತಿಂಗಳಿಗೆ ಹುಟ್ಟಿದ ಮಕ್ಕ ಬದುಕೋದಿಲ್ಲ. ಸಮ್ ತಿಂಗಳಿಗೆ ಹುಟ್ಟಿದ ಮಕ್ಕ ಬದುಕಲ್ಲ, 7 ತಿಂಗಳಿಗೆ ಹುಟ್ಟಿದ ಮಕ್ಕ ಅದು ಬದುಕತ್ತೇವೆ. ಅದು ಆ ಭಗವಂತ ನೇಮ ಅಂತ ಹೇಳ್ತದೆ ನಮ್ಮ ಕಥೆ ಪುರಾಣದಲ್ಲಿ. ಅದಕ್ಕೆ ಈಗಲೂ ಎಳಗಾಡ್ತೀಯಲ್ಲೋ 7 ತಿಂಗಳಿಗೆ ಹುಡ್ತಾವ ನಂಗೆಲ್ಲೋ ಬಲ ಸರ್ಸರ್ನೆ ಅಂತ ನಮ್ಮ ಜನಪದವ್ರು ಹೇಳ್ತೀನಿ. ಅದಕ್ಕೆ 7 ತಿಂಗಳು ಹುಡ್ತವ್ರು ಎಳೆದಾಡ್ತಾರೆ ಅಂತ. ಅದಕ್ಕೆ ನಮ್ಮ ಕಥೆಯಲ್ಲಿ ಎಂತೆಂಥ ಕಥೆಗಳವೆ. ಹರಳೆಯವ್ರು ನೋಡ್ಬೇಕು ಅಂತೇಳಿ ಬಸವಣ್ಣವ್ರು ಬರ್ತಿರ್ಬೇಕಾದ್ರೆ ದೊಡ್ಡವರು ನಮ್ಮ ಬೀದಿಗೆ ಬರ್ತಾವ್ರಿ ಅಂತ ಹರಳೆಯ ಉದ್ಯೋಗ ಮಾಡ್ತಿದ್ದವ್ರು ಎದ್ದು ನಿಂತ್ಕೊಂಡು ಶರಣಾರ್ಥಿ ಬಸವಣ್ಣ ಅಂತ ಕೂಡಲೇ ಶರಣಾರ್ಥಿ ಹರಳೆಯ ಅಂತ ಬಸವಣ್ಣವ್ರು ಹೇಳಿದಾಗ, ಅಯ್ಯೋ ನಾನು ಶರಣನ್ನ ಮಾತ್ರಕ್ಕೆ ಶರಣು ಅಂದ್ರಲ್ಲ ಈ ಬಸವಣ್ಣವರು, ಈ ಪಾಪವನ್ನ ಯಾಕೆ ಕಳೀಲಿ ಅಂತೇಳಿ ಮನೆಗೆ ಬಂದು ದುಃಖ ಮಾಡ್ತಿರುವಾಗ ಕಲ್ಯಾಣಮ್ಮ ಹೇಳ್ತಾಳೆ, ದುಃಖ ಮಾಡಬೇಡಿ, ಆ ಶರಣಾರ್ಥಿಯಿಂದ ಪಾಪ ಕಳಿಬೇಕು ಅಂದ್ರೆ ನಾನು ಎಡಗಡೆ ತೊಡೆಯ ಚರ್ಮ ಸೀಳಿ, ನಿಮ್ಮ ಬಲಗಡೆ ತೊಡೆಯ ಚರ್ಮ ಸೀಳಿ ಆ ಬಸವಣ್ಣವ್ರ ಪಾದಕ್ಕೆ ಪಾದರಾಕ್ಷಿ ಮಾಡಿ ಕೊಟ್ಬಿಡುವ, ನಮ್ಮ ಚರ್ಮವನ್ನು ತುಳಿದು ಆಗ ಶರಣಾರ್ಥಿಯ ಪಾಪ ಕಳೆದೋಯ್ತದೆ ಮಾಡಿ ಅಂತೇಳಿ ಅದನ್ನು ತಗೊಂಡೋಗಿ ಎರಳಯ್ಯ ಪಾದ ಕೊಟ್ಟರು. ಅದು ಮೆಟ್ಲಿಲ್ಲ ಬಸವಣ್ಣವರು. ಅಪ್ಪ ಇದನ್ನು ತಲೆ
ಮೇಲಿಟ್ಟು ಪೂಜೆ ಮಾಡೋದು ಕಣಪ್ಪ ನಳಯ್ಯ. ಇದನ್ನು ನೀನು ಈ ರೀತಿಯಾಗಿ ನನ್ನ ಪಾದಕ್ಕೆ ತಂದು ಕೊಟ್ಟಿದೆಯಲ್ಲ ಅಂತೇಳಿ 2 ಕಣ್ಗೂ ಹೊತ್ಕೊಂಡ್ರಂತೆ ಬಸವಣ್ಣವ್ರು. ಅದು ಎತ್ತಿ ತಲೆ ಮೇಲೆ ಇಟ್ಕೊಂಡ್ರಂತೆ. ಹರಳೇನವ್ರು ಮಾಡಿಕೊಟ್ಟಂಥ ಪಾದರಾಕ್ಷಿ. ಆ ಪಾದರಾಕ್ಷಿಯನ್ನೇ ಮಾದೇಶ್ವರರು ಶ್ರಾವಣ ಸಂಹಾರ ಮಾಡಬೇಕಾದ್ರೆ ಮತ್ತೆ ಅದನ್ನು ಮಡಗಿರ್ತಕ್ಕಂಥವ್ರ ಹತ್ರ ಹೋಗಿ ಅರ್ಗು ಮದ್ದು ಒಳಗಡೆ ತುಂಬಿಸಿ ಶ್ರಾವಣ ಪಟ್ಟಣದಲ್ಲಿ ತಗೊಂಡೋಗಿ ಮಡಗಿ ಅದ ಪಾದಕ್ಕೆ ಬೆಟ್ಟಿ ಎಡಗಾಲ ಮುಷ್ಟ ಬಿಗಿ ಮಡಗಿಸ್ಕೊಂಡು ಆವಾಗ ಅವನು ಯಾವಾಗ ಎತ್ತಿ ಕುಟ್ಟಿದ್ನೋ ಆ ಶರಣರು ಮಾಡಿದಂಥ ಅರ್ಗು ಮತ್ತು ತುಂಬಿದ್ದಂಥ ಪಾದರಾಕ್ಷಿ ಬೆಟ್ಟಿ ಶ್ರಾವಣ ಸಂಹಾರ ಮಾಡಿದ್ರು ಮಾದಪ್ಪ ಅಂತೇಳಿ ನಮ್ಮ ಕಥೆ ಪುರಾಣದಲ್ಲಿ ನಾವು ಹೇಳ್ಕೊಬರ್ತೀವಿ. ಅನೇಕ ಕಥೆಗಳಿದೆ. ನಮ್ಮ ಕಲಾವಿದರು ಎಲ್ಲ ಬಂದಿದ್ದೀರಾ. ಅವನ್ಯಾರು ಅನ್ನೋ ಬದಲು ಒಳ್ಳೆ ನಮ್ಮ ಸ್ವಾಮಿಯವರು ಇವ ನಮ್ಮವ ಅಂತಕ್ಕಂಥ ಇದನ್ನು ಟೈಟ್ಲ್ ಇಟ್ಟಿರೋದು ನಮಗೆ ಎಲ್ಲೂ ಇಲ್ಲದಂಥ ಸಂತೋಷ ಆಗಿದೆ. ಎಲ್ಲರೂ ನಾವು ಈ ಭೂಮಿ ಮೇಲೆ ಒಂದು ದಿನ ಹುಟ್ಟಿದ್ದೀವಿ, ಒಂದಿನ ಎಲ್ಲರೂ ಹೋಯ್ತೀವಿ. ಅವನ್ಯಾರು ಅನ್ನೋ ಬದಲು ಇವ್ರು ನಮ್ಮವರು ಅಂತೇಳಿ ಎಲ್ಲರನ್ನೂ ಒಗ್ಗೂಡಿಸಿ ನಾವೆಲ್ಲರೂ ಸೋದರರಂಗೆ ಬದುಕಿ ಇರೋ ತನಕ ಬದುಕಿ ಎಲ್ಲರೂ ಭಗವಂತನ ಸನ್ನಿಧಿ ಸೇರ್ಕೊಳ್ಳೋಣ. ಭಗವಂತ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಮೇಡಮ್ ಅವರು ನಮಗೆ 40 ವರ್ಷದಲ್ಲಿ ನಮ್ಮ ಸೀತಾಪುರ ಲಕ್ಷ್ಮಮ್ಮನವರು ನಮಗೆ ಕ್ಲಾಸ್ ತಗೊಂಡಿದ್ರು. ಜಿ ಸಂ ಪರಮೇಶ್ವರಯ್ಯನವರು ಮತ್ತು ಇವರು ಮೈಸೂರು ಮಾದೇವಯ್ಯನವರು ಎಂತೆಂಥ ದೊಡ್ಡ ಕಲಾವಿದರನ್ನೆಲ್ಲ ಕರೆಸಿದ್ರು. ವಿದ್ಯಾನಗರ ಬೆಂಗಳೂರಿನಿಂದ ಆಚೆ ಒಂದು ವಾರ ಅವರು ಎಷ್ಟು ಚೆಂದಾಗಿ ಅರ್ಥಪೂರ್ಣವಾಗಿ ನಮ್ಗೆ ಹೇಳ್ಕೊಟ್ರು. ಶೋಭನೆ ಹಾಡನ್ನು ಒಂದು ಹಾಡು ಹಾಡ್ಕೊಟ್ಟಿದ್ರು. ಅರ್ಜುನ್ ಜೋಗಿ ಹಾಡು ಅಂತೇಳಿ ನಮಗೆ ಒತ್ತಾಯ ಮಾಡ್ತಾರೆ. ಇದು 25, 6, 7 ವರ್ಷಗಳಿಂದ ಆಡಿದಂಥ ಅರ್ಜುನ್ ಜೋಗಿ ಹಾಡು. ಅದನ್ನು ಇತ್ತೀಚೆಗೆ ಎಲ್ಲರೂ ಹಾಕೊಂಡು ತಿರುಗಿಸಿದ್ದು ನೋಡುದ್ದು. ಯಾವ ಮೊಬೈಲಲ್ಲಿ ನೋಡು, ಯಾವ ಟಿ ವಿ ಚಾನಲ್ ನೋಡಿ. ನಾನು ಆವತ್ತಿನ ದಿನ ಹಾಡಿದಂಥ ಅರ್ಜುನ್ ಜೋಗಿ ಹಾಡು, ಅರ್ಜುನ ಜೋಗಿ ಆಗಿ ಬರ್ತಾನೆ. ದ್ರೌಪದಿ ಜೊತೆ ಒಳಗೆ ಪಗಡೆ ಆಟ ಆಡಿ ಸೋತ್ಬಿಡ್ತಾನೆ. ಸೋತ್ಬಿಟ್ಟು ಸನ್ಯಾಸಿಯಾಗಿ ಈ ವೇಸೆಯರ್ ಬೀದಿಲಿ ಬರುವಾಗ ಚಂದುಳ್ಳ ವೇಸೆಯರೆಲ್ಲ ನೋಡಿ ಅಯ್ಯಯ್ಯೋ ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಹಂಡುಳ್ಳ ಮುಖದವನ ಚಂದುಳ್ಳ ಚೆಲುವನ ಸನ್ಯಾಸಿ ಮಾಡಬಹುದೇ, ಸನ್ಯಾಸಿ ಮಾಡಬಹುದೇ. ಎತ್ತಮ್ಮನ್ಯಾರೋ ಕಾಣೆ ಈ ಸುಂದರನ ಪಡೆದಮ್ಮನ್ಯಾರೋ ಕಾಣೆ, ಈ ಸುಂದರನ ಪಡೆದಮ್ಮನ್ಯಾರೋ ಕಾಣೆ. ಎತ್ತಂತ ತಾಯಮ್ಮ ಇಂದ ಸುಂದರನ ಬಿಟ್ಟಾಗಿ ಇರುವಳಮ್ಮ, ಮರೆತ್ಯಾಗಿ ಇರುವಳಮ್ಮ. ರಾಜನ ಹೊಟ್ಟೆ ಒಳಗೆ ಹುಟ್ಟಿದರೆ ರೂಪುಗಳ ನೋಡಬಹುದೇ, ಈ ಸುಂದರನ ರೂಪುಗಳ ನೋಡಬಹುದೇ. ಇಂಥ ಚಂದುಳ್ಳ ಚೆಲುವ ಸುಂದರನ ಸನ್ಯಾಸಿ ಮಾಡಬಹುದೇ, ಸನ್ಯಾಸಿ ಮಾಡಬಹುದೇ. ಕಣ್ಣಿನ ಒಳಪ ನೋಡೆ ಈ ಜೋಗನಿಗೆ ನಿಂಬಿಯ ಓಡಿನಾಗೆ, ಅವನು ಕಣ್ಣುಗಳು ನಿಂಬಿಯ ಓಡಿನಾಗೆ. ಹಲ್ಲುಗಳ ಸಾಲುಗಳ ನೋಡಿದರೆ ಜೋಗನಿಗೆ ದಾಳಿಂಬಿ ಬೀಜದಾಗೆ, ದಾಳಿಂಬಿ ಬೀಜದಾಗೆ. ಅಂಡ ಸಿರಿ ಗಂಧದೊನಗೆ ಪರಿಮೆಣದ ಕೆಂದವರಿ ಗುಲದವನವೇ, ಪರಿಮೆಣದ ಕೆಂದವರಿ ಗುಲದವನವೇ. ಕೆಂದವರಿ ಗುಲದಂತ ಧೀರಾರ್ಜುನರಾಯ ನಿಂದೊಂದು ರಾಗನನಿಯೋ, ನಿಂದೊಂದು ರಾಗನನಿಯೋ. ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಈ ಸುಂದರನ ಸನ್ಯಾಸಿ ಮಾಡಬಹುದೇ. ಅಂದುಳ್ಳ ಮುಖದವನ ಚಂದುಳ್ಳ ಚೆಲುವನ ಸನ್ಯಾಸಿ ಮಾಡಬಹುದೇ, ಸನ್ಯಾಸಿ ಮಾಡಬಹುದೇ, ಸನ್ಯಾಸಿ ಮಾಡಬಹುದೇ. ಎಲ್ಲರಿಗೂ ಶರಣು ಶರಣು ಶರಣ.